ಹಾಯ್ ಸ್ನೇಹಿತರೆ, ನಿಮಗೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಮಾಹಿತಿ ಇದೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಡಾಕ್ಟರ್ BR ಅಂಬೇಡ್ಕರ್, ಶ್ರೀಮತಿ ಇಂದಿರಾ ಗಾಂಧಿ ಹಾಗೂ ಇತರೆ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ 6ನೇ ತರಗತಿಗೆ ಸಂಬಂಧಪಟ್ಟಂತೆ ಯಾವುದೇ ಪರೀಕ್ಷೆಗಳಿಲ್ಲದೆ ನೇರ ಅಡ್ಮಿಷನ್ಗೆ ಇದೀಗ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅರ್ಜಿಯನ್ನ ಆಹ್ವಾನಿಸಿದೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಎಲಿಜಿಬಲ್ ಯಾರು, ಯಾವ ವರ್ಗದವರು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದು, ಹಾಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಈ ನಮ್ಮ ಚಾನೆಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ, ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಲೈಕ್ ಒತ್ತುವುದರ ಮೂಲಕ ನಿಮ್ಮ ಸಪೋರ್ಟ್ ಅನ್ನ ನೀಡಿ ಅಂತ ಹೇಳ್ತಾ, ಓಕೆ ಸ್ನೇಹಿತರೆ, ಮೊದಲಿಗೆ ಈ ಡೈರೆಕ್ಟ್ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ವಿಶೇಷ ವರ್ಗದ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಈ ವಿಶೇಷ ವರ್ಗಗಳು ಯಾವುವು ಅಂತ ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ನೀವು ಈ ಲಿಸ್ಟ್ ಅಲ್ಲಿ ನೋಡ್ತಾ ಇರಬಹುದು. ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಂತೆ ಸಫಾಯಿ ಕರ್ಮಚಾರಿ ಮಕ್ಕಳು, ಹಾಗೆ ಚಿಂದಿ ಆಯುವವರ ಮಕ್ಕಳು, ಚಿತಾಗಾರದ ಕಾರ್ಮಿಕರ ಮಕ್ಕಳು, ಸ್ಮಶಾನ ಕಾರ್ಮಿಕರ ಮಕ್ಕಳು, ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಗಳ ಮಕ್ಕಳು, ಬಾಲ ಕಾರ್ಮಿಕರು, ಜೀತ ವಿಮುಕ್ತ ಮಕ್ಕಳು, ಹಾಗೆ ರಕ್ಷಿಸಲ್ಪಟ್ಟ ದೇವದಾಸಿಯರ ಮಕ್ಕಳು, ಹಾಗೆ HIV ತುತ್ತಾದ ಪೋಷಕರ ಮಕ್ಕಳು, ನಂತರ 25% ಹೆಚ್ಚಿನ ಅಂಗವಿಕಲತೆ ಹೊಂದಿರುವ ವಿಶೇಷ ಚೇತನ ಮಕ್ಕಳು, ಹಾಗೆ ಒಬ್ಬ ಪೋಷಕರನ್ನು ಹೊಂದಿರುವ ಮಕ್ಕಳು, ತಾಯಿ ಅಥವಾ ತಂದೆ ಯಾರನ್ನಾದ್ರೂ ಒಬ್ಬರನ್ನು ಹೊಂದಿರುವ ಮಕ್ಕಳು, ಹಾಗೆ ಅನಾಥ ಮಕ್ಕಳು, ಅಲೆಮಾರಿ ಸಮುದಾಯಗಳಿಗೆ ಸೇರಿದ ಮಕ್ಕಳು, ಹಾಗೆ ಯೋಜನೆಗಳಿಂದ ಸ್ಥಳಾಂತರಗೊಂಡ ಪೋಷಕರ ಮಕ್ಕಳು, ಸೇವಾ ನಿರತ ಸೈನಿಕರ ಮಕ್ಕಳು, ಹಾಗೆ ನಿವೃತ್ತ ಸೈನಿಕರ ಮಕ್ಕಳು, ರಿಟೈರ್ಡ್ ಆಗಿರುವ ಮಿಲಿಟರಿ ಅವರ ಮಕ್ಕಳು, ಹಾಗೆ ST ಅಥವಾ ST ಆಶ್ರಮ ವಸತಿ ಶಾಲೆಗಳಲ್ಲಿ 5ನೇ ತರಗತಿಯಲ್ಲಿ ಉತ್ತೀರ್ಣರಾದ ಮಕ್ಕಳು ಇದಕ್ಕೆಲ್ಲ ಎಲಿಜಿಬಲ್ ಆಗಿರುತ್ತಾರೆ ಸ್ನೇಹಿತರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ವಿಶೇಷ ಸೂಚನೆ ಕೂಡ ನೀಡಿದೆ ಸ್ನೇಹಿತರೆ. ಅದು ಏನಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ವಿಶೇಷ ವರ್ಗದ ಸೀಟನ್ನ, ಈ ಸ್ಪೆಷಲ್ ಕ್ಯಾಟಗರಿ ಸೀಟನ್ನ ನೇರ ಪ್ರವೇಶಾತಿಯಿಂದ ಪಡೆದ ಅಭ್ಯರ್ಥಿಗಳು ಒಂದು ವೇಳೆ ಪ್ರವೇಶ ಪರೀಕ್ಷೆಯ ಮೂಲಕ ಸೀಟು ಹಂಚಿಕೆಯನ್ನು ಬಯಸಿದ್ದಲ್ಲಿ ಯಾವುದೇ ವಸತಿ ಶಾಲೆಗಳಲ್ಲಿ ದಾಖಲಾಗಿರಬಾರದು. ಹಾಗೆ ಈಗಾಗಲೇ ದಾಖಲಾಗಿರುವ ಅಭ್ಯರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಸೀಟನ್ನ ಮರು ಹಂಚಿಕೆಯನ್ನ ಮಾಡಲಾಗುವುದಿಲ್ಲ ಅಂತ ಇಲ್ಲಿ ಸೂಚನೆಯನ್ನ ಕೊಟ್ಟಿರ್ತಾರೆ ಸ್ನೇಹಿತರೆ. ನೀವು ಕೂಡ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಈ ಸೂಚನೆಗಳನ್ನು ಒಂದ್ಸರಿ ನೋಡ್ಕೋಬಹುದು. ಹಾಗೆ ಈ ಅಪ್ಲಿಕೇಶನ್ ಅನ್ನ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ನೀವು ವೆಬ್ ಬ್ರೌಸರಿಗೆ ಭೇಟಿ ನೀಡಬೇಕಾಗತ್ತೆ. ವೆಬ್ ಬ್ರೌಸರ್ ನಲ್ಲಿ ನೀವು KREIS.karnataka.government.in ಅಂತ ಹೇಳಿ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಆ ನಂತರ ನಿಮಗೆ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮುಖಪುಟ ಈ ರೀತಿ ಓಪನ್ ಆಗತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಆಮೇಲೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೀವು ಕಾಣ್ತಾ ಇರ್ಬೋದು. ಇಲ್ಲಿ ಮತ್ತಷ್ಟು ಓದಿ ಅಂತ ಇಲ್ಲಿ ಏನು ರೆಡ್ ಕಲರ್ ಅಲ್ಲಿ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಇತ್ತೀಚಿನ ಸುದ್ದಿಗಳು ಅಂತ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ವಿಶೇಷ ವರ್ಗದ ಮಕ್ಕಳಿಗಾಗಿ 6ನೇ ತರಗತಿಗೆ 2025-26ನೇ ಸಾಲಿನ ನೇರ ಪ್ರವೇಶಕ್ಕಾಗಿ ಅರ್ಜಿ ಅಂತ ಇದೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಅನ್ನು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಇಲ್ಲಿ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಶುಲ್ಕ ರಹಿತ ಸಂಪೂರ್ಣ ಉಚಿತ ವಿಶೇಷ ವರ್ಗದ ಮಕ್ಕಳಿಗೆ ಮಾತ್ರ ಅಂತ ಇದೆ. ಇಲ್ಲಿ ನೀವು ನೋಡಬಹುದು ಸ್ಯಾಟ್ಸ್ ಸಂಖ್ಯೆ. ನೀವು ಸ್ಯಾಟ್ಸ್ ನಂಬರ್ ಹಾಕಿ ಹುಡುಕಿದ್ರೆ ವಿದ್ಯಾರ್ಥಿ ಅಷ್ಟು ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ ಸ್ನೇಹಿತರೆ. ಒಂದು ಸ್ಯಾಟ್ಸ್ ನಂಬರ್ ಹುಡುಕಿ ಅಂತ ಫೈಂಡ್ ಹಾಕಿ. ಹಾಗೆ ಇಲ್ಲಿ ನೋಡ್ರಿ, ಅಭ್ಯರ್ಥಿಯ ಹೆಸರು, ಲಿಂಗ, ಹುಟ್ಟಿದ ದಿನಾಂಕ. ನೋಡ್ರಿ, ಇದು 25 KB ಇಂದ 55 KB ಒಳಗಡೆ ಇರುವಂತ ಒಂದು ಪಾಸ್ಪೋರ್ಟ್ ಸೈಜ್ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗಿರುತ್ತೆ. ನಿಮ್ದು ಪ್ರವರ್ಗ ಯಾವ್ದು ಅಂತ, ಹಾಗೆ ಮೊಬೈಲ್ ನಂಬರು, ತಂದೆ ಹೆಸರು, ತಾಯಿ ಹೆಸರು, ಹಾಗೆ ಅಭ್ಯರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ವಿವರವನ್ನು ಸಲ್ಲಿಸಲು ಇಚ್ಛಿಸುವಿರಾ ಅಂತ ಕೇಳಿದ್ದಾರೆ. ಹೌದು ಅಂತ ಕೊಟ್ರೆ ನೀವು ಇಲ್ಲಿ RD ನಂಬರ್ ಅನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಹಾಗೆ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಕೂಡ ಇಲ್ಲಿ ಎಂಟ್ರಿ ಮಾಡ್ಬೇಕಾಗಿರುತ್ತೆ. ಹಾಗೆ ಇಲ್ಲಿ ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ವಸತಿ ಶಾಲೆಗಳು ಅಂತ ಹೇಳಿ ನೀವು ಇಲ್ಲನ್ನ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಸಬ್ಮಿಟ್ ಅಂತ ಒಂದು ಸಾರಿ ಕ್ಲೀನ್ ಆಗಿ ನೋಡ್ಕೊಂಡು ಆಮೇಲೆ ಸಬ್ಮಿಟ್ ಅಂತ ಕೊಡಿ. ನಿಮ್ಮ ಅಪ್ಲಿಕೇಶನ್ ಈ ರೀತಿಯಾಗಿ ನೀವು ಹಾಕಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ವೆಬ್ಸೈಟ್ ಲಿಂಕ್ ಅನ್ನ ನಾನು ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಕೂಡ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ಕೂಡ ನೀವು ಅಲ್ಲಿನ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿರುತ್ತೆ ಸ್ನೇಹಿತರೆ.